ರವಿಯರ ರವಿಯರ ಒಂದು ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ನೋಡ್ರಿ ನಂಗೆ. ಏನು ಹೇಳ್ರಿ ಗಿರಿಜಾವಕ್ಕರ ಹೇಳ್ರಿ ಏನತ್ತ. ಆದ್ರಿ ಪಾಪ್ರಿ ನಿನ್ನಿಂದ ಕಲ್ಲವ ಭಾಳ ಅಂದ್ರೆ ಭಾಳ ಮನ್ಸಿಗೆ ಬೇಸರ ಮಾಡ್ಕೊಂಡಾಳ್ರಿ. ಅದಕ್ಕೆ ಒಂದಿಟ್ಟು ಆಕಿನ್ನ ಹೊರಗೆ ಕರ್ಕೊಂಡು ಹೋಗ್ತೀರೇನ್ರಿ? ನಾ ರೀ ಅಲ್ರಿ ನಾ ಹೆಂಗೆ ಕರ್ಕೊಂಡು ಹೋಗುದ್ರಿ? ನಾ ಹೊರ ಕರ್ಕೊಂಡು ಹೋದಂದ್ರೆ ಮತ್ತೆ ಯಾರನ್ನ ನೋಡಿದ್ರಂದ್ರೆ ಸುಮ್ಮನೆ ಏನಾರ ಮಾತಾಡ್ತಾರೆ. ಅದಕ್ಕೆ ರೀ ಬ್ಯಾಡ್ ಬಿಡ್ರಿ. ಅಯ್ಯ ಹಂಗೆ ಅನ್ಬೇಡ್ರಿಪ್ಪ. ಅಲ್ರಿ ಪಾಪ್ರಿ ಆಕಿ ಒಟ್ಟು ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗಿಲ್ರಿ. ಮನಸ್ಸಿಗೆ ಭಾಳ ಬೇಸರ ಮಾಡ್ಕೊಂಡಾಳ್ರಿ. ಅದಕ್ಕೆ ರೀ ಒಂದೀಟು ಹೊರಗೆ ಕರ್ಕೊಂಡು ಹೋಗಿ ಬರಲ್ಲ. ಹೆಂಗಿದ್ರು ನೀವಿಬ್ಬರು ಮದುವೆ ಆಗೋರು ಇದ್ದೀರಿ, ಅದ್ರಾಗ ಏನು ತಪ್ಪಿಲ್ಲ ತಗೋರಿ. ಅದಕ್ಕೆ ಒಂದಿಟ್ಟು ಹೊರಗೆ ಕರ್ಕೊಂಡು ಹೋಗಿ ಬಂದ್ರೆ ಅಂದ್ರೆ ಒಂದು ಜರ ಪಾರ್ಕ್ ಕಡೆ ಅದು ಕರ್ಕೊಂಡು ಹೋಗಿ ಬರ್ರಿ ಒಂದಿಟ್ಟು. ಅಂದ್ರೆ ಆಕೆಗೂ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಕೈತ್ರಿ. ಅದಕ್ಕೆ ರೀ ಆಮೇಲೆ ನೀವೂ ಆಕಿನ ಬಗ್ಗೆ ತಿಳ್ಕೊಂಡಂಗೆ ಆಕೈತ್ರಿ, ಆಕಿನೂ ನಿಮ್ಮ ಬಗ್ಗೆ ತಿಳ್ಕೊಂಡಂಗೆ ಆಕೈತ್ರಿ. ಅದಕ್ಕೆ ರೀ. ಹೌದನ್ರಿ ಅದೆಲ್ಲ ಕರೈತಿ ಬಿಡ್ರಿ. ಆದ್ರೆ ಇದೆಲ್ಲ ನಮ್ಮ ಸೊಸೆಗೆ ಗೊತ್ತಾಯ್ತಂದ್ರೆ ಸುಮ್ಮನೆ ಏನನ್ನ ಅಂತಾಳ ಅಂತ ಅದೇ ಅಷ್ಟೇ ರೀ. ಅಯ್ಯೋ ನೀವು ಆಕಿನ ಬಗ್ಗೆ ಚಿಂತೆ ಮಾಡ್ತೀರಿ. ಆಕಿ ಮನ್ಯಾಗ ಎಲ್ಲಿ ತಗೋರಿ. ನಾ ಆಕಿಗೆ ಒಂದಿಟ್ಟು ಹೊರಗೆ ಕಳ್ಸ್ಲಾಕತ್ತೀನಿ. ಆಕಿ ಹೊರಗೆ ಹೋಗ್ತಾಳೆ, ಹೋದ್ಮೇಲೆ ಕರ್ಕೊಂಡು ಹೋಗಿ ಬರ್ರಿ ಒಂದಿಟ್ಟು. ಹೌದಾ ಸರಿ ಬಿಡಿ, ಹಂಗಂದ್ರೆ ಕರ್ಕೊಂಡು ಹೋಗ್ತಿರ್ತಾರೆ. ಆತ್ರಿಪ್ಪ, ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ನೋಡ್ರಿ. ನಾ ಹೋಗಿ ಕಲ್ಲವ್ ಹೇಳ್ತೇನೆ ರೆಡಿ ಆಗತ್ತಾ. ಆಕಿ ರೆಡಿ ಆಗ್ತಾಳ್ರಿ, ಕರ್ಕೊಂಡು ಹೋಗ್ಬಿಡ್ರಿ. ಆಯ್ತು ರೀ. ಅಲ್ಲ ಇವರಿಬ್ಬರು ಮದುವೆ ಆಗಕ್ಕ ನಾ ಏನೇನು ಮಾಡಬೇಕು ಏನು ಕತ್ತಿನೋ ಇವ್ವ ತಾಯಿ. ಅಲ್ಲ ನನ್ನ ಗಂಡನ ಜೊತೆ ನಾ ಹೊರಗೆ ಹೋಗ್ಲಕ್ಕ ಇಟ್ಟೆಲ್ಲ ಸರ್ಕಸ್ ಮಾಡಿಲ್ಲ. ಮೊದಲ ಜುಟ್ಲು ಬರಕ್ಕೆ ಹೆಂಗಾರ ಮಾಡ್ಕಿಸಿದ್ರೆ ಮನೆ ಬಿಟ್ಟ ಹೊರಗೆ ಕಳಿಸ್ಬೇಕು. ಇಲ್ಲಾಂದ್ರೆ ಈಕೆ ಮನೆಯಾಗಿದ್ಲಂದ್ರೆ ಯಾವ ಕೆಲಸ ಆಗೋದಿಲ್ಲ. ಏ ಪ್ರಿಯಾ ಪ್ರಿಯಾ ಅದೇನ ಮನ್ಯಾಗ ಎಲ್ಲದಿ ಬಾಯಿಲ್ ಓದಿಟ್ಟ ಏನ್ರತ್ತೆ ಎದಕ್ಕೆ ಕರೀತಾ ಇದ್ರಿ? ಏನೇನ ಅಲ್ಲ ಸಂಘಕ್ಕೆ ರೊಕ್ಕ ಕಟ್ಟೋದೈತಲ್ಲ, ಹೋಗಲ್ಲನ ನೀನು? ಹೋಗ್ತೀನಿ. ನೀವು ಬರೋದಿಲ್ವಾ? ವಲ್ವ ಯಾಕ ನಾನು ಇವತ್ತು ಕಾಲ ಬಕ್ಕಳ ಬ್ಯಾನೆ ಆಗತ್ತಾವು. ಅದಕ್ಕೆ ಮನ್ಯಾಗ ಇರ್ತೀನಿ. ನೀನ ಹೋಗಿ ಕಟ್ಟಿ ಬಂದ್ಬಿಡು, ನಾನು ಇಷ್ಟು ರೊಕ್ಕ ಕೊಡ್ತೀನಿ, ಕಟ್ಟಿ ಬಾ ನೀನ ಹೋಗಿ. ಹೌದಾ, ಕಾಲು ನೋವ್ತಾ ಇದೆಯಾ? ಅಲ್ಲ ಇಷ್ಟು ದಿನ ಇಲ್ಲದೆ ಇರೋ ಕಾಲು ನೋವು ಇವತ್ತು ಬಂದ್ಬಿಡ್ತಾ ನಿಮಗೆ? ಅದು ಸಂಘಕ್ಕೆ ದುಡ್ಡು ಕಟ್ಟೋದಕ್ಕೆ ನೀವು ಬರೋದಿಲ್ವಾ? ಅದು ಹೇಗೆ ಬರೋದಿಲ್ವಾ? ಯವ್ವ ನಮ್ಮವ್ವ, ನೀನು ಎಲ್ಲದಕ್ಕೂ ಅನುಮಾನ ಪಡಕ್ಕೆ ಹೋಗಬೇಡ. ನನಗೆ ಕಾಲ ಬ್ಯಾನೆ ಎಲ್ಲಕತ್ತವ. ಅದಕ್ಕೆ ಕಲ್ಲವ್ ಹೇಳೀನಿ, ಒಂದಿಟ್ಟು ಕಾಲದು ಒತ್ತಾಕತಿ ಅಥವಾ ಒಂದಿಟ್ಟು ಎಣ್ಣೆ ಹಚ್ಚಿ ತಿಕ್ಕಾಕತಿ ಅಂತ ಹೇಳೀನಿ. ಹ್ಞೂ ಅಂದಾಳಕ್ಕಿ. ಅದಕ್ಕೆ ಕಲ್ಲವನು ಬರೋದಿಲ್ಲ, ನಾನು ಬರೋದಿಲ್ಲ. ನೀನ ಹೋಗು, ನಮ್ಮಿಬ್ರು ಬದ್ಲಿಂದ ಹೋಗಿಸಿಂದ್ರೆ ರೊಕ್ಕ ಕೊಡ್ತೀನಿ ಅಂತ. ಆಗ ನಿಂದು ಕೊಡ್ತೀನಿ ಅಂತ ರೊಕ್ಕ ನಾನು ಕಟ್ಟಿ ಬಂದು ಬಿಡಾಟಾಗ ಮತ್ತಕಿ ಹಡಿಬಿಟ್ಟು ಹೆಂಗ್ಸಕಿ ರಾಜಿ ಬಂದು ಒದರಾಡಬಾರ್ದಕ್ಕಿ ಮತ್ತೆ ನನ್ನ ಮ್ಯಾಲೆ. ಅದಕ್ಕೆ ಕಟ್ಟಿ ಬಂದುಬಿಡು. ಯಾಕೋ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಅಲ್ಲ ನಾನು ಕೇಳ್ದೇನೆ ಇವರು ಸಂಘದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ದುಡ್ಡು ಬೇರೆ ಕೊಡ್ತೀನಿ ನಿಂದು ಅಂತ ಹೇಳ್ತಿದ್ದಾರೆ. ಮತ್ತೆ ಕಲ್ಲಿನ ಮನೇಲಿ ಇಟ್ಕೊತಾ ಇದ್ದಾರಲ್ಲ ಇವರು, ಏನಿರ್ಬೋದು? ಯವ್ವ ನಮ್ಮವ್ವ, ಹೊಕ್ಕಿಯ ಹೋಗುದಿಲ್ಲ ಅಥವಾ ಅದ್ರ ಹೇಳ್ತಾಗ ಯಾರ ಕೈಗಾರ ಕೊಡ್ತೀನಿ ನಾನು. ಸರಿ ಆಯ್ತು ಬಿಡಿ, ಹೋಗ್ತೀನಿ. ಆದರೆ 1000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ. ಏಯವ್ವ 1000 ರೂಪಾಯ ಎದಕ್ಕೆ ಸುಬ್ಬವ್ವ? ಅಲ್ಲ ಮುಂಜಾನೆ ಸಂಜೆ ತನ ಹೊಲ್ಲಾಗ ನೋಡಿದ್ರೆ 500 ರೂಪಾಯಿ ಕೊಡುದಿಲ್ಲ ಅಂತದ್ರಾಗ ನಿನಗೆ ಸಂಘಕ್ಕೆ ಹೋಗಿ ರೊಕ್ಕ ಕಟ್ಟಿ ಬರಕ್ಕೆ 1000 ರೂಪಾಯಿ ಕೊಡ್ಬೇಕನ? ನಾನು ಆಗೋದಿಲ್ಲ ಬಿಡತ್ತಾಗ. ಏನು ಬೇಡ, ನೀನು ಹೋಗೋದು ಬೇಡ ಬಿಡು. ಆಯ್ತು ಬಿಡಿ, ಹೋಗೋದಿಲ್ಲ. ನಾನೇನು ಹಿಂಗೂ ಹೇಳ್ತೀನಿ. ಹೇಗಿದ್ರು ರಾಜವತ್ತೆ ನನಗೆ ಪರಿಚಯ ಇದ್ದಾರೆ. ಇಲ್ಲಾಂದರೆ ಸರಳಕ್ಕ ಹೇಳ್ತೀನಿ, ನಾನು ಕಾಲ್ ಮಾಡಿ ನಂದು ದುಡ್ಡು ನೀವೇ ಕಟ್ಟಿ ಸರಳಕ್ಕ, ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳ್ತೀನಿ. ಅವ್ರು ಕಟ್ತಾರೆ. ನಾನು ಮನೆಯಲ್ಲೇ ಇರ್ತೀನಿ ಆರಾಮಾಗಿ. ಈ ಹಗ್ಗದ್ರಂಡಿ ಒಟ್ಟಿನಾಗ ಏನಾರ ಒಂದು ಇಟ್ಟಿರ್ತಾಳು ನನಗೆ ತಿಮ್ಮ. ಅಲ್ಲ ನಾನಾ ಊರು ಬಜಾರ ಅಂದ್ರೆ ನನಗಿನ ಬಜಾರ ಆಗ್ಬಿಟ್ಟಾಳು ನೋಡು. ನಾನಾ ಮಂದಿ ಕೈಲೆಲ್ಲ ರೊಕ್ಕ ಹುಚ್ತೀನಿ, ಈಕಿ ನನ್ನ ಕೈಲೇನೂ ಹುಚ್ಚ ಕೈಗಳು ನೋಡಿಕಿ. ಇನ್ನೇನು ಮಾಡೋದು, ಕೆಲಸ ಆಗಬೇಕಲ್ಲ ನಾನು. ಅಲ್ಲ 50 ಲಕ್ಷ ಬರ್ತಾವಂದ್ರೆ 1000 ರೂಪಾಯಿ ಹೋದ್ರೆ ಹೊಲಕ್ಕೆ ಬಿಡುತ್ತಾ. ಆತು ಹೇಳು, ಕೊಡ್ತೀನಂತೆ. ಮತ್ತೆ ಏನು ಮಾಡೋದೈತಿ? ನಂದು ಹಣೆ ಬಾರ ಚಂದಿಲ್ಲ. ನಿನ್ನಂತಿಗೆ ಬಂದು ನನಗೆ ಗಂಟು ಬಿದ್ದೀವಿ. ತಗೋ 1000 ರೂಪಾಯಿ ಕೊಡ್ತೀನಂತ, ಹೋಗಿ ಕಟ್ಟಿ ಬಾ ಜರ. ಹಂಗ ಆಕಿ ನಿಮ್ಮ ಸರಳಕ್ಕ ಆಳಲ್ಲ, ಆಕಿನ ಮನೆಗೆ ಕೂತು ಬಾ ಒಂದಿಟ್ಟು. ಒಮ್ಮೆ ಬರಬೇಡ ಸಡಂಗತ್ ಹೇಳ್ಕಿಸಿಂದ್ರೆ. ಯಾಕಂದ್ರೆ ಒಂದಿಟ್ಟು ನಾನು ಮಕ್ಕೋತೀನಿ, ಮನ್ಯಾಗ ನೆಮ್ಮದಿನೇ ಇಲ್ಲ ಆರ್ದಂಗಾಗೈತಿ ನನಗೆ. ಅದಕ್ಕೆ ಒಂದಿಟ್ಟು ನೆಮ್ಮದಿಲಿತ್ತು ಮಕ್ಕೋತೀನಿ. ಹೋಗಿ ಬಾ, ಅಲ್ಲೇ ಕೂತ್ಕಿಸಿಂದ್ರೆ ಸಂಘಕ್ಕೆ ಹೋಗಿ ರೊಕ್ಕ ಕಟ್ಟಿ ಬಾ ಆರಾಮಾಗಿ ಬಾ. ಇಲ್ಲೇ ನಿನ್ಗೇನು ಕಲಿಸಿಲ್ಲ ಏನು? ಅಯ್ಯೋ ಅದೇಗಾಗುತ್ತೆ? ಅಲ್ಲ ನಮ್ಮ ಮಾವ ಇಲ್ವಾ? ಅವ್ರಿಗೆ ಅಡುಗೆ ಮಾಡ್ಬೇಕು, ನಾನು ಅವ್ರಿಗೆ ಊಟಕ್ಕೆ ಕೊಡಬೇಕು. ಅದೆಲ್ಲ ಬಿಟ್ಬಿಟ್ಟು ನಾನೇಕೆ ಸರಳಕ್ಕನ ಮನೇಲಿ ಕೂತ್ಕೊಳ್ಳಿ? ಸರಳಕ್ಕನೇ ಬೇಕಾದ್ರೆ ಇಲ್ಲೇ ಬರ್ತಾರೆ. ಯವ್ವ ನಮ್ಮವ್ವ, ನಿನ್ನ ಮಾವಾಗ ಅಡಿಗೆ ಎಲ್ಲ ಮಾಡಿ ಹಾಕ್ತದ. ನೀ ಏನು ಕಾಳಜಿ ಮಾಡಬೇಡ. ನೀ ಏನು ಭಾಳ ಕಮ್ಮಗೆ ಅಡುಗೆ ಮಾಡಂಗಿಲ್ಲ, ಎಲ್ಲ ಮಾಡಿ ಹಾಕ್ತಾಳೆ. ಕಲ್ಲವು ಹೇಳಿನಕ್ಕೆ ಮಾಡಿ ಹಾಕ್ತಾಳೆ. ನೀ ಏನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಹೋಗು ನೀನು, ನಾ ಹೇಳಿದ ಕೆಲಸ ಮಾಡಿ ಮೊದಲು ಸಾಕು.
ಸರಿ ಸರಿ, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ಆಯ್ತು ಕೊಡಿ, ದುಡ್ಡು ಕೊಡಿ, ಹೋಗ್ಬಿಟ್ಟು ಕಟ್ಬಿಟ್ಟು ಬರ್ತೀನಂತೆ. ಹಾಂ ಆಯ್ತು ತಗೋ, ಅದೇ ಟೇಬಲ್ ಮೇಲೆ ಇಟ್ಟು ನೋಡ್ಬಳಾಗ ಟಿ ವಿ ಮುಂದೆ ತೊಗೊಂಡು ಕಿಸಿಂದ್ರೆ ಹೋಗು. ಸರಿ ಸರಿ ಆಯ್ತು. ಇವ ಏನೇನು ಮಾಡ್ಬೇಕೆ ನೋಡುವ ಇವ ನಾರ. ಈಕೆ ಎಲ್ಲಿ ಹೋದ ಇವ ಕಲ್ಲವ? ಕಲ್ಲವ, ಏ ಕಲ್ಲವ, ಬಾರ ಇಲ್ಲಿ ಬಂದಿಟ್ಟು. ಏನ ಗಿರ್ಜವ? ಯವ್ವ ಎಲ್ಲರ ಹೋಗಿ ಕುಂದಿರ್ತಿಲ್ಲ ಯವ್ವ ನಮ್ಮವ್ವ. ಅಲ್ಲ ಅವ ರವಿಗೆ ಹೇಳಿ ನಾನು, ಅವ ನಿನಗೆ ಹೊರಗೆ ಕರ್ಕೊಂಡು ಹೋಗ್ತಾನಂತ, ಹೊರಗೆ ಹೋಗಕ್ಕೆ ತಯಾರಾಗ. ನಾ ಹೊರಗೆ ಹೋಗ ಒಂದು ಜೊತೆ. ಏವ ಅಲ್ಲ, ನೀ ಹೋಗ್ಲಾರ್ದೆ ನಾ ಹೋಗ್ಲೇನ? ಅಲ್ಲ ಅವನು ಮದುವೆ ಆಗಕ್ಕೆ ಯಾರು, ನೀನಾ ನಾನು? ಮತ್ತು ನೀನೇ ಹೋಗ್ಬೇಕು. ಅಲ್ಲ ನಾನು ಹೊರಗೆ ಕರ್ಕೊಂಡು ಹೋಗ್ಲಕ್ಕ ಒಪ್ಕೊಂಡನ? ಯವ್ವ ಅವ ಏನು ಪೋತನ, ನಾನ ಹೇಳಿನಿ ಪಾಪ್ರಿಯಕ್ಕೆ ಭಾಳ ಮನಸ್ಸು ಬೇಜಾರು ಮಾಡ್ಕೊಂಡಾಳ, ನಿನ್ನೆ ಹಿಡಿದು ಬೇಜಾರ್ನಾಗ ಅದಾಳ, ಒಟ್ಟ ಚಂದ ಊಟ ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡ್ರಿ ರವಿಯರ ಒಂದಿಟ್ಟು ಹೊರಗೆ ಕರ್ಕೊಂಡು ಹೋಗಿ ಬರ್ರಿ, ಹೆಂಗಿದ್ರು ನೀವು ಮದುವೆ ಆಗೋರಿದ್ದೀರಿ, ನಿಮ್ಮನ್ನ ಆಕೆ ಅರ್ಥ ಮಾಡ್ಕೊತಾಳ, ಆಕಿನ ನೀವು ಅರ್ಥ ಮಾಡ್ಕೊತೀರಿ, ನೋಡ್ರಿ ಹೋಗಿ ಬರ್ರಿ ಅಂತಂದಿನಿ. ಅದಕ್ಕೆ ಹ್ಞೂ ಅಂದಾನ. ಅದಕ್ಕೆ ಏನದಂದ್ರೆ ಈಕೆ ನನ್ನ ಸೊಸಿ ಭದ್ರ ಬಡಿಗಿ ಸುಬ್ಬಿನ ಕಳಿಸಿನತ್ತ ಹೊರಗೆ, ಆಕೆ ಬರೋದ್ರಾಗ ಹೋಗಿ ಬರ್ರಿ ನೀವು ಒಂದಿಟ್ಟು. ಹೌದಾ ಗಿರ್ಜವ? ಆತು ತಗೋ, ಹಂಗಿತ್ತಂದ್ರೆ ನಾ ತಯಾರಾಯ್ತೀನಿ. ಕರಿಯವ್ರ ರವಿಯವ್ರನ್ನ ಕರಿ, ಕರ್ಕೊಂಡು ಹೋಗ್ತಾರಂದ್ರೆ ಹೋಗ್ತೀನಿ. ಆತಡಿ ಕಳಿಸ್ತೀನಿ, ಕರ್ಕೊಂಡು ಹೋಗು. ರವಿಯರ ರವಿಯರ ಬರ್ರಿ ಒಂದಿಟ್ಟು. ಹೇಳ್ರಿ ಗಿರ್ಜವ್ರ. ಅಯ್ಯ ರವಿಯರ ಅದಾರಿ, ಹೇಳಿದ್ನಲ್ರಿ ಕಲ್ಲುಗ ಹೊರಗೆ ಕರ್ಕೊಂಡು ಹೋಗ್ರತ್ತೆ ಹೇಳಿ, ನೀವು ಹೋಗಿ ಬರ್ರಿ ಲಗೋನ್ ಲಗೋನ್. ಹಾಂ ರೀ, ಹೆಂಗೂ ಆಕೆ ಪ್ರಿಯಾ ಇಲ್ರಿ, ಪ್ರಿಯಾ ಹೊರಗೆ ಹೋಗಲ್ರಿ, ಆಕೆ ಬರೋ ದಿನ ಸಂಜೆ ಮಟ್ಟ ಆಕೈತ್ರಿ, ಅಟ್ರಾಗ ಹೋಗಿ ಬರ್ರಿ. ಇಲ್ಲೇ ಅದ ನೋಡ್ರಿ ಮುಂದೆ ಒಂದು ಬಸ್ ಹಿಡ್ಕೊಂಡು ಹೋದ್ರೆ ಆತ್ರಿ, ಮುಂದಿನ ಇದ್ರಾಗ ಪಾರ್ಕ್ ಐತ್ರಿ, ಕಲ್ಲು ಗೊತ್ತದ ರೀ, ಆಕೆ ಕರ್ಕೊಂಡು ಹೋಗ್ಕಾಡ್ರಿ. ಒಂದಿಟ್ಟು ಹೋಗಿ ಬರ್ರಿ, ಒಂದಿಟ್ಟು ನೀವು ಇಬ್ಬರು ಮಾತಾಡ್ಕೊಂಡ್ರೆ ನಿಮಗೂ ಒಂದಿಟ್ಟು ಇದು ಆಕೈತ್ರಿ, ಮುಂದೆ ಅನುಕೂಲ ಆಕೈತ್ರಿ. ಹಾಂ ರೀ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಆಕೈತ್ರಿ, ಹೋಗಿ ಬರ್ರಿ. ಸರಿ ರೀ, ಆಯ್ತು ತೋರಿ. ಕಲ್ಲು ಹೋಗೋಣ? ಹ್ಞೂ ರೀ, ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ. ಸರಿ ಬಾ. ಏವ್ವ ದೇವ್ರ, ಯಪ್ಪ ಹೆಂಗಾರ ಮಾಡಿ ಲಗುನ್ ಲಗುನ್ ಇವರಿಬ್ಬರು ಮದುವೆ ಮಾಡಿ ಮುಗಿಸಿ ಬಿಡ್ಬೇಕತ್ತಾಗ, ಇಲ್ಲಾಂದ್ರೆ 50 ಲಕ್ಷನೂ ಬರೋದಿಲ್ಲ, 5 ರೂಪಾಯಿನೂ ಬರೋದಿಲ್ಲ. ಅದಕ್ಕಿಂತ ಮೊದಲು ಇವ ನಮ್ಮ ಅಣ್ಣಗೆ ಹೆಂಗಾರ ಮಾಡಿ ಮನೆಯಿಂದ ಹೊರಗೆ ಹಾಕ್ಬೇಕಾಗಿತ್ತು, ಹೊರಗೆ ಹಾಕೋಕೆ ವಿಚಾರ ಮಾಡೋಣ. ಕಲ್ಲೋಡ ಸಂಗವ, ಆಕೆ ಕಲ್ಲಲ್ಲನಕಿ? ಹ್ಞೂ ಆಕಿನೇ ಹೇಳೋದ. ಅಲ್ಲ ಇದು ಶಟಿಲಿ, ಇದಕ್ಕೇನು ಬಂದದ ಅನ್ಬೇಕು ಹೋಗೋದು. ಅಲ್ಲ ದಿನ ಒಬ್ಬ ಗಂಡಸನ್ ದುಡಿತಿರ್ತಾಳಲ್ಲಕಿ, ಅಲ್ಲ ಯಾರ ಜೋಡಿನ ಹೊಂಟಾಳ ನೋಡಕ್ಕೆ? ಈ ಊರವನಂಗ ಅಲ್ಲವ, ಬೇರೆ ಊರವನ ಅನಿಸ್ತೈತಿ. ಹ್ಞೂ ನೀನು, ನಾನು ಈ ಊರಾಗ ಒಟ್ಟ ನೋಡೇ ಇಲ್ಲ ಅವನಿಗೆ. ಯಾರ ಅಲ್ಲ ನೋಡಕ್ಕೆ ಬೇರೆ ದೊಡ್ಡ ಮನುಷ್ಯ ಇದ್ದಾಗ ಅದನ, ಚಂದ ಅದನ, ಈಕಿನ ಜೋಡಿ ಹೊಂಟಾನ. ಯಾವನೇ ಇವ? ಅಲ್ಲ ಶಂಕರಪ್ಪ ಏನ ಮತ್ತೆ ಶಂಕರಪ್ಪ ಇಲ್ಲನ? ಶಂಕರಪ್ಪ ಮತ್ತು ಆಕೆ ಗಿರ್ಜವನ್ ಮನೆಗೆ ಹೋಗಿಲ್ಲ ಇವ್ರು? ಹ್ಞೂ ಕೂಡಿ ಗಿರ್ಜವನ್ ಮನೆಗೆ ಆತಾರ. ಅಲ್ಲ ಈಕೆ ಯಾರು ಜೋಡಿ ತಿರುಗ್ತಾಳಿಕೆ? ಯಾರನೇವ ಇವತ್ತಾಯಿ, ಯಾರಿಗೆ ಗೊತ್ತು ಬಿಡೇವ, ನಮ್ಗೆ ಯಾಕೆ ಬೇಕು? ಹ್ಞೂನೇವ ಅದಕ್ಕೆ ರೈತಿ ಬಾ, ಅದೇನಂತಾರಲ್ಲ ಕೆಸರ ಕಲ್ಲು ಹೊಡೆದ್ರೆ ನಮ್ಮ ಮುಖಕ್ಕೆ ಸಿಡ್ತೈತೆ, ಹಂಗೆ ಆಕೆ ಏನು ದಿನ ಬಂದು ಹೊಡಿತಿರ್ತಾ, ನಮ್ಗೆ ಯಾಕೆ ಬೇಕು? ನಡೀತಾ ಹೋಗೋಣ, ನಡಿಯವ ನಡಿ. ಅಲ್ಲ ಸಂಘಕ್ಕೆ ಬರ ರೊಕ್ಕ ಕಟ್ಟಬೇಕಲ್ಲ ಯವ, ಟೈಮ್ ಆಗೈತಿ, ನಡಿ ಹೋಗೋಣ. ಆಯ್ತು ನಡಿವ, ನಿಂದ್ರ ಒಂದಿಟ್ಟು ಇದು ಒಣಗಾಕಿನಿ, ತೆಗೆದಿಟ್ಟಾರ ಬರ್ತೀನಿ. ಜೋಳ ಹಸನ್ ಮಾಡ್ಬೇಕಾಗಿತ್ತಾ, ಅದಕ್ಕೆ ಜೋಳ ಒಣಗಾಕಿಟ್ಟಿನಿ, ತೆಗೆದ್ರೆ ಬರ್ತೀನಿ ತಡಿ. ಮತ್ತು ಬರೋದ್ರಾಗ ದನ ಬಂದು ಬಾಯಿ ಹಾಕಿದ್ವು ಅಂದ್ರೆ ಹೊಸ್ಸು ಹೊಕ್ಕವ ತಡಿ. ಆತು ಹೇಳ್ವ, ಲಗು ಲಗುನ್ ಬಾರವ, ಮತ್ತು ಆಕಿ ರಾಜ ಓದಾಡ್ತಾಳಕಿ, ತಡ ಆಗಿ ಹೋದ್ವಿ ಅಂದ್ರೆ. ತಡಿ ಬರ್ತೀನಿ, ಏನು ತಡ ಆಗೋದಿಲ್ಲ, ಒಂದು 2 ನಿಮಿಷ ತೆಗೆದಿಟ್ಕೆ ಬರ್ತೀನಿ ಅಂತ. ಆತಾತು, ಇಲ್ಲೇ ನಿಂದಿರ್ತೀನಿ, ಬಾರವ, ಬಿಸಿಲು ಬಕ್ಕಳೈತಿ, ಜಲ್ದಿ ಬಾ. ಅಲ್ಲೇ ಪ್ರಿಯಾ, ನಿಮ್ಮ ನಾಟಕ ಎಲ್ಲಿಗೆ ಬಂತು? ಅಯ್ಯೋ ಅದನ್ನೇನು ಕೇಳ್ತೀರ ಸರಳಕ್ಕ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾಟಕ ಅಂಕಲ್. ನಿಮಗೆ ಗೊತ್ತಾ, ನಮ್ಮತ್ತೆ ಅವರಿಬ್ಬರು ಮದುವೆ ಮಾಡ್ಸಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಹೌದೇನಿ? ಈಕಿ ಗಿರ್ಜಮ್ಮ ಸೊಸಿ ಅಲ್ಲದಕ್ಕಿ? ನಡಿಯ ಸಂಗವ, ಹೋಗು ನಡಿ. ಅಯ್ಯವ ಹೋಗು ನಡಿ. ಅಲ್ಲ ಅಲ್ಲಿ ಹೊಂಟಾರಲ್ಲ ಅವರು, ಆಕೆ ಗಿರ್ಜಮ್ಮ ಸೊಸಿ ಅಲ್ಲದಕ್ಕಿ? ಆಕಿನ ಅಲ್ಲ. ಅಲ್ಲ ಮತ್ತು ಇವರಿಬ್ರು ಹೊಂಟಾರೆ, ಅವ್ರು ನೋಡಿದ್ರೆ ಮುಂದೆ ಹೋದ್ರು. ಅಲ್ಲ ಕೇಳೋಣ ಬಾ, ಈಕೆ ಏನಾರು ಗೊತ್ತೈತೇನೆ? ಇವ ಹೋಲ್ಬಿಡ, ಇದಕ್ಕೇನು ಗೊತ್ತಿರ್ತೈತೇನೆ ಆಕಿನೆಲ್ಲ? ಯಾಕೆ ಗೊತ್ತಿರೋದಿಲ್ಲ? ಅಲ್ಲ ಒಂದ ಮನೆಯಾಗ ಇರ್ತಾರ ಅಂದ್ಮೇಲೆ ಯಾಕೆ ಗೊತ್ತಿರೋದಿಲ್ಲನ? ಕೇಳೋಣ ಬಾ, ಕ್ರೀಗ ಗಣಸಿ ಯಾರ ನಾವು ಅದರ ಗೊತ್ತಾಗಿತ್ತೆ, ಬಾರ ನೀನು ಹೋಗಿ ಕೇಳೋಣ ಬಾ. ಇವ ಆತು ಬರುವ, ನಡಿ ಹೋಗೋಣ ಬಾ, ಕೇಳೋಣ ಬಾ.